ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತ ಈ ನನ್ನ ಒಂದು ದಿನ ಹೇಗೆ ಕಳೆಯುತ್ತಿದೆ ಅನ್ನೋದನ್ನು ಸಂಪೂರ್ಣವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಮಾಡುವ ಕೆಲಸವನ್ನು ಒಂದೊಂದಾಗಿ ತೋರಿಸುತ್ತೇನೆ. ಆದ್ದರಿಂದ ವಿಡಿಯೋ ಎಲ್ಲರೂ ಕೊನೆವರೆಗೂ ನೋಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಹತ್ತಿ ಮತ್ತು ತೊಗರಿ ಹೊಲಕ್ಕೆ ಬಂದಿದ್ದೇವೆ. ನೀವು ನೋಡ್ಬೋದು, ಸರಿಯಾಗಿ ಇನ್ನೂ ಮಳೆ ಬಂದಿಲ್ಲ. ಇಲ್ಲಿವರೆಗೂ ಸರಿಯಾಗಿ ಮಳೆ ಬಂದಿಲ್ಲ, ಆದ್ದರಿಂದ ಬೆಳೆ ಇನ್ನೂ ಚೆನ್ನಾಗಿ ಕಾಣುತ್ತಿಲ್ಲ. ಇನ್ನೂ ಒಂದು ಮಳೆ ಬಂದ್ರೆ ಚೆನ್ನಾಗಿ ಬೆಳೆಯುವ ಸಾಧ್ಯತೆ ಇದೆ. ನಮ್ಮ ರೈತರ ಜೀವನ ಮಳೆ ಮೇಲೆ ಅವಲಂಬಿತವಾಗಿದೆ ಫ್ರೆಂಡ್ಸ್. ದೇವರಿಗೆ ಆದಷ್ಟು ಬೇಗ ಮಳೆ ಕೊಡ್ಲೆಂದ ಬೇಡ್ಕೊತೀನಿ. ಆದ್ದರಿಂದ ಮುಂದಿನ ಕೆಲಸ ನೋಡೋಣ ಬನ್ನಿ ಫ್ರೆಂಡ್ಸ್. ಸ್ನೇಹಿತರೆ, ಈಗ ಮತ್ತೆ ನಾವು ಹೀರಿ ಹೊಲಕ್ಕೆ ಬಂದಿದ್ದೆವು. ನೀವು ನೋಡ್ಬೋದು, ಮಳೆ ಸರಿಯಾಗಿ ಬಂದಿಲ್ಲದ ಕಾರಣ ಕೆಲವು ಗಿಡಗಳು ಫುಲ್ ಬಾಡ್ಯಾವ, ಕೆಲವು ಚೆನ್ನಾಗವ. ಮತ್ತು ಮಾಡಿ ನೋಡ್ರ ಫುಲ್ ಬರ್ಚಕೈತ್ರಿ. ಬಟ್ ಮಳೆ ಬರ್ತಾ ಇಲ್ಲ. ನೋಡ್ಬೋದು ಫ್ರೆಂಡ್ಸ್, ಮೋಡ ತೋರಿಸುತ್ತೀನಿ. ಬಟ್ ಮೋಡ ಆಗ್ಯದ, ಬಟ್ ಮಳೆ ಬರ್ತಿಲ್ಲ. ಆದರೂ ನಾವು ಕೆಲಸ ಮಾಡೋದು ಚಲೋ ಬಿಡ್ತಿಲ್ಲ. ಯಾವುದೇ ಒಂದು ಕೆಲಸ ಇದ್ರೂ ಮಾಡ್ತಿದ್ದೇವೆ. ಎಲ್ಲ ಎಡೆ ಆಯಿತು, ಎಲ್ಲ ಆಗ್ಯದ. ಇಲ್ಲಿ ಮತ್ತೆ ಹೆಸರಿನ ಹೊಲಕ್ಕೆ ಎಡೆನ ಹೊಡಿಗತ್ತಾರಿ. ಇದು ಒಂದು ಉದ್ದಿನ ಪಟ್ಟಿ ಐತ್ರಿ, ನೋಡ್ಬೋದು. ಮತ್ತೆ ನಾವು ಅಲ್ಲಿಂದ ಬಂದಿದ್ದು ಸೀದಾ ಎಡೆ ಹೊಡಿತಾರಂತ ಬಂದು ನೋಡ್ರ ನಮಗ ಕಂಟಿ ಕಡೆ ಅಂತ ಕಂಟಿ ಕಡೆ ಕೇಳಿರಿ. ಅದಕ್ಕೆ ಬರ್ರಿ ಕಂಟಿ ಕಡೆ ಅಂತ ಎಡೆ ಅಂತ ನಡೆದಿತ್ತು. ಎತ್ತುಗಳಿಗೆ ಹೊಳ್ಳ ಕಸ ಪ್ರಾಬ್ಲಮ್ ಆಗುತ್ತಂತ, ಅದಕ್ಕೆ ನಮ್ಗೆ ಕಂಟಿ ಕಡೆ ಅಂದ್ರಿ. ಕಂಟಿ ನೋಡ್ರ ಫುಲ್ ಜಾಸ್ತಿ ಆಗಿರಿ. ಯಾಕಪ್ಪ ಅಂದ್ರೆ ಎತ್ತುಗಳಿಗೆ ಸ್ವಲ್ಪ ಹೊಳ ಟೈಮಿಗೆ ಪ್ರಾಬ್ಲಮ್ ಆಗುತ್ತಂತ, ಅದಕ್ಕೆ ನಾವು ಕಂಟಿ ಕಡೆ ಬರ್ರಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದ್ರಿ, ಕಂಟಿ ಫುಲ್ ಕಡ್ದ. ಯಾಕಪ್ಪ ಅಂದ್ರೆ ವಿಡಿಯೋ ಮಾಡೋನು ಒಬ್ಬನೇ ಇದ್ದಿದ್ದ. ಕಂಟಿ ಕಡೆ ಟೈಮಿಗೆ ವಿಡಿಯೋ ಮಾಡೋದ ತೋರ್ಸೋದು ಆಗಿಲ್ರಿ. ಯಾಕಪ್ಪ ಅಂತಂದ್ರೆ ನಾ ಒಬ್ಬನೇ ಹೊರಾಡತ್ತೀನಿ. ನಾ ಹೊರಾಡೋದು ಹೆಂಗ್ರಿ ಅಲ್ರಿ, ಇಲ್ಲಿದ್ದವರು ಪೂರ ಅಲ್ಲಿ ಹೋಗ್ಯಾರ ನೋಡ್ರಿ ಎಡೆ ಹುಡ್ಕೋತಿ. ಬರ್ರಿ ಮತ್ತೆ ನೆಕ್ಸ್ಟ್ ಕೆಲಸ ಏನಿದೆ ನೋಡೋಣ. ಇಲ್ಲಿಂದ ನಾ ಬಂದಿದ್ದು ಸೀದಾ ದನಗಳ ಮೇಸಕ್ಕೆ ಬಂದಿ ನೋಡ್ರಿ. ಯಾಕಪ್ಪ ಅಂತಂದ್ರೆ ದನಗಳು ಸ್ವಲ್ಪ ನೀರು ಕುಡಿಯಲಾಗಿವ್ರಿ. ಅದಕ್ಕೆ ಸ್ವಲ್ಪ ಹುಲ್ಲುನು ಆಗಿದಿಲ್ಲ. ಅದಕ್ಕೆ ಹಿಂಗಾಗಿ ನಾ ದನಗಳ ಮೇಸಕ್ಕೆ ಬಂದೀನಿ. ಬಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಹಂಗೆ ತೋರ್ಸೋಟ್ಟಿಗೆ ಇಲ್ಲೊಂದು ಜೇನ್ ಇತ್ತು, 7 ಜೇನ. ಇದರಿಂದ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಹೋಗಿ ನೋಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ನೋಡೋಣ ಬರ್ರಿ. ಸ್ವಲ್ಪ ಮೈಸ್ಕೇಸಿಂದ ನೀರು ಕುಡಿಸ್ಕೇಸಿಂದ ನಾನು ನೋಡಿದ್ದು ಸೀದಾ ಹೊಲ ಕಡೆಗೆ. ಇದಾದ ಬಳಿಕ ಮತ್ತು ಮುಂದಿನ ಕೆಲಸ ಏನ ಅಂತ ನೋಡಮಿ. ಮುಂದಿನ ಕೆಲಸ ಜಗ್ಗಿವರೆಗೆ ಬರ್ರಿ ತೋರಿಸ್ತೇನೋ ಅಂತ. ಬರ್ರಿ, ದನಗಳು ಮೇಯಿಸಿ ನೀರು ಕುಡಿಸಿ ಬರೋಷ್ಟರಲ್ಲಿ ನಮ್ಮ ಬಾಬಾ ಮತ್ತು ನಮ್ಮ ಅಣ್ಣ ಕೆಲಸ ಸ್ಟಾರ್ಟ್ ಮಾಡಿರಿ. ಏನಪ್ಪ ಕೆಲಸಪ್ಪ ಅಂತಂದ್ರೆ ಹಿರಿ ಪಡಕ ಹೋದ ಹಾಕಾಗಿದ್ದು ರೀ. ಅದಕ್ಕೆ ಹಿಂಗಾಗಿ ಸನಿಕಿ ತೊಗೊಂಡು ಹಾಕೋತೀರಿ. ನೋಡ್ಬೋದು ಯಾವ ರೀತಿ ಹುಲ್ಲಾಗಿದೆ ಅಂತ. ಫುಲ್ ಹುಲ್ಲಾಗಿತ್ರಿ. ಅದಕ್ಕೆ ಕಸ ತೆಗ್ದಂಗೆ ಆಗ್ತೈತೆ. ಸೀದಾ ಅವಕ್ಕೆ ಬೋದಿ ಹರ್ಸ್ಕೊತೀವಿ. ಯಾಕಪ್ಪ ಅಂತಂದ್ರೆ ಗಾರ್ಯಾಗಿದ್ದೀವಲ್ರಿ, ಅದಕ್ಕೆ ಹಿಂಗೆ ಮಾಡಿ ಬೋದಿ ಹರ್ಸ್ಕೊತೀವಿ ಕ್ಲೀನಾಗಿ. ನೋಡಿ ಫ್ರೆಂಡ್ಸ್, ಹೆಂಗಿದ್ದೀವಲ್ಲ, ಹೆಂಗೆ ಮಾಡಿದೆವು ಅಂತ. ಫುಲ್ ಕ್ಲೀನಾಗಿ ಎಲ್ಲ ಕಸ ತೆಗ್ದಂಗೆ ಆಗ್ಯದ. ಬಟ್ ಬೋದಿ ಹರ್ಸ್ದಂಗೆ ಆಗ್ಯದ. ಇದು ಬೋದಿ ಹಾಕಿ ಹರ್ಸ್ಕೊತೀವಪ್ಪ ಅಂತಂದ್ರೆ ಬೀಜ ಗಾರ್ಯಾಗಿದ್ದೀವ್ರಿ. ಅವಾಗ ಒಟ್ಟ ಬೋದಿ ಹರ್ಸಿದಿಲ್ರಿ. ಹಿಂಗಾಗಿ ಇವತ್ತು ಬೋದಿ ಹರ್ಸೋಕೆ ಸ್ಟಾರ್ಟ್ ಮಾಡಿದೇವ್ರಿ. ಇನ್ನೂ ಅದ ರೀ ಕೆಲಸ. ನಾಳೆ ನೋಡ್ಬೋದು, ನಾಳೆನೂ ಮಾಡ್ತೇವ್ರಿ. ಇವತ್ತಿನ ಕೆಲಸ ಎಷ್ಟಾಗಿತ್ತು, ಅದಕ್ಕೆ ಸ್ವಲ್ಪ ಊಟ ಮಾಡ್ಬೇಕಂತೇಳಿ ಬಿಟ್ಟಿದ್ದೇವ್ರಿ. ಊಟ ಮಾಡಿ ಮತ್ತೆ ಎಂಥ ಕೆಲಸ ನೋಡೋಣ ಬನ್ನಿ ಫ್ರೆಂಡ್ಸ್. ಬಡವ್ರ ಮನೆ ಊಟ ಹೇಗಿದೆ ಅಂತ ನೋಡ್ರಿ. ಊಟ ಮಾಡ್ಕೊಂಡು ಮತ್ತೆಂದ ನೋಡೋಣ ಬನ್ನಿ ಫ್ರೆಂಡ್ಸ್. ಊಟ ಮಾಡ್ಕೊಂಡು ನಾ ಬಂದಿದ್ದು ಎಲ್ಲಪ್ಪ ಅಂದ್ರೆ ನಮ್ಮ ಕೊಟ್ಟಿಗೆ ಮೇಲೆ. ಎದಕ್ಕಪ್ಪ ಅಂತಂದ್ರೆ ಇಲ್ಲಿ ಜಗಳ ಪಟ್ಟಿ ಹಚ್ಚಕ್ಕೆ ಬಂದಿರಿ. ಯಾಕಪ್ಪ ಅಂತಂದ್ರೆ ಇವನವನ್ನ ಇಚ್ಛಾಬತ್ತಿ ಕತ್ತರಿಸಿ ಪೂರಾ ತೂತ ಹಾಕಿವ್ರಿ. ಹಿಂಗಾಗಿ ಜಗಳ ಪಟ್ಟಿ ಮೆತ್ತಗೆ ಬಂದಿದ್ದ. ನೋಡ್ಬೋದು ಹೊಲ ಯಾವ ರೀತಿ ಕಾಣುತ್ತಂತ. ಫುಲ್ ಕ್ಲೀನಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೀವ್ರಿ. ಎಡೆ ಗಿಡಿ ಹೊಡಿದು ಹಿರಿಪಡನು ಯಾವ ರೀತಿ ಕಾಣುತ್ತೆ ನೋಡ್ರಿ. ಒಂದ್ಸರಿ ಕ್ಲೈಮ್ಯಾಕ್ಸ್ ಫುಲ್ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇವು ನಮ್ಮ ದನಗಳು ನೋಡ್ರಿ ಯಾವ ರೀತಿ ಅಂತ. ಮತ್ತು ನಾಶದ ತಳಗೆ ಬಂದು ಎಣ್ಣೆ ಹೊಡಿಗೆ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ಯಾಕಪ್ಪ ಅಂತಂದ್ರೆ ಇವಕ್ಕೆ ರೋಗ ಹತ್ಬಾರ್ದು ಅಂತೇಳಿ ಹಿಂಗಾಗಿ ರೋಗರಣೆ ಮತ್ತು ಒಂದು ಪೌಡ್ರ್ ಬರ್ತಾರೆ, ಅದು ಹಾಕಿ ಹೊಡಿಗತ್ತೀವಿ. ಒಂದು ಡಬ್ಬಾಗಿ 30 ml ಎಣ್ಣೆ ಮತ್ತು 2 ಡಬ್ಬಿ ಪೌಡ್ರ್ ಹಾಕಿ ಹೊಡಿಗತ್ತೀವಿ. ಟೋಟಲ್ 50 ml ಹಾಕಿ ಸ್ಪ್ರೇ ಮಾಡುತ್ತೇವೆ ನೋಡ್ರಿ. ನೋಡ್ಬೋದು ಯಾವ ರೀತಿ ಎಣ್ಣೆ ಹೊಡಿಗತ್ತೀವಿ ಅಂತ. ಇದು 2-3 ದಿನಕ್ಕೆ ಹಂಗೆ ಹೊಡಿತಾನೆ ಇರ್ಬೇಕು ರೀ. ಯಾಕಪ್ಪ ಅಂತಂದ್ರೆ ಈ ಬೆಳೆಗೆ ರೋಗ ಹತ್ಬಾರ್ದು ಅಂತೇಳಿ ಇದು ಕಂಪಲ್ಸರಿ ಸ್ಪ್ರೇ ಮಾಡ್ತಾನೆ ಇರ್ಬೇಕು ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದಿನದ ಕೆಲಸ ಹೇಗೆ ಮತ್ತು ಯಾವ ರೀತಿ ಇರ್ತಂತ ನೋಡಿದ್ರಲ್ಲ ಫ್ರೆಂಡ್ಸ್. ಮುಂಜಾನೆ ಹಿಡಿದು ಸಾಯಂಕಾಲವರೆಗೂ ಯಾವ ರೀತಿ ಕೆಲಸ ಇದೆ ಅಂತ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಈ ಬಡವ್ರ ಮಕ್ಕಳನ್ನ ಸಪೋರ್ಟ್ ಮಾಡಿರಿ ಅಂತ ಈ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. 30 ಡೇ ಚಾಲೆಂಜ್ನಲ್ಲಿ ಇವತ್ತು ನಂದು 2ನೇ ವಿಡಿಯೋ ಐತಿ. ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇದು ನೋಡ್ರಿ ಗ್ರೈಂಡರ್ ಮಷಿನ್. ಇದು ಗ್ರೈಂಡರ್ ಮಷಿನ್ ಯಾಕಪ್ಪ ಅಂತಂದ್ರೆ ನಮ್ಮ ಕೊರಪ ಸ್ವಲ್ಪ ಮಂಡ ಐತ್ರಿ. ಯಾಕಂದ್ರೆ ಇದಕ್ಕೆ ಕಾಮಿದ್ದಿಲ್ಲ ಏನಿದ್ದಿಲ್ಲ. ಹಿಂಗಾಗಿ ಇದಕ್ಕೆ ಕೂರ್ ಮಾಡಿ ಕಾಮ್ ಹಾಕ್ಸ್ಕೊಂಡು ಹೊಲಕ್ಕೆ ಹೋಗ್ಬೇಕಂತೇಳಿ ಇದಕ್ಕೆ ನಾ ಮನೆಗೆ ಕೂರ್ ಮಾಡ್ಕೋತೀನಿ ನೋಡ್ರಿ. ಯಾವ ರೀತಿ ಕೂರ್ ಆಗ್ತಂತ ಲಾಸ್ಟಲ್ಲಿ ತೋರಿಸ್ತೇನೆ ರೀ. ನೋಡ್ರಿ ನೀವು ಅಂತಿರ್ಬೋದು, ನೀವೇನಪ್ಪ ಇದನ್ನು ಕೆಲಸ ಮಾಡ್ತಂತ. ಇದು ಅಲ್ರಿ, ನಾ ಎಲ್ಲ ಕೆಲಸ ಮಾಡ್ತೀನಿ ರೀ. ಇದು ಒಂದು ಕೆಲಸ ಮಾಡಲ್ಲ ಅಂತಿಲ್ರಿ, ಎಲ್ಲ ಕೆಲಸ ಮಾಡ್ತೀನಿ. ಗ್ರೈಂಡರ್ ಮಿಷಿನ್ ಐತ್ರಿ, ಕಟ್ಟಿಗೆ ಕೊಯ್ಯೋ ಮಿಷಿನ್ ಐತಿ,
ನಾ ಮಾಡೋ ಪ್ರತಿಯೊಂದು ಕೆಲಸನೂ ವಿಡಿಯೋ ಹಾಕ್ತಾ ಇರ್ತೀನಿ ರೀ. ಜೀವನದಲ್ಲಿ ಅದೇ ಬೇಕು ಇದೇ ಬೇಕು ಒಂದೇ ಕೆಲಸ ಮೇಲೆ ಡಿಪೆಂಡ್ ಆಗ್ಬೋದ್ರಿ. ಯಾವ್ದು ಕೆಲಸ ಬರ್ತದೆ ಸುಮ್ಮನೆ ಮಾಡ್ತಾ ಇರ್ಬೇಕು ಅಷ್ಟೇ. ಏನಂತೀರಾ ಫ್ರೆಂಡ್ಸ್? ಬರ್ರಿ ಹೆಂಗೆ ಇದ್ದಿದ್ದು ಹೆಂಗೈತೆ ಅಂತ ತೋರಿಸ್ತೀನಿ ನಿಮ್ಗೆ. ಹೆಂಗಾಗ್ಯದ ನೋಡ್ರಿ, ಫುಲ್ ಬೆಂಕಿ ಆಗ್ಯದ ನೋಡ್ರಿ. ಮೊದಲು ಹೆಂಗಿತ್ತಂತೂ ಈಗ ಹೆಂಗಿತ್ತು ನೋಡ್ರಿ, ಡಿಫ್ರೆಂಟ್ ಹೆಂಗಾಗ್ಯದ. ಫುಲ್ ಎಲ್ಲ ಸಾಫ್ ಮಾಡಿ ಫುಲ್ ಕೂರ್ಮ ಇಟ್ಟಿನ್ರಿ. ಮತ್ತೆ ಇಲ್ಲಿಂದ ಪಯಣ ಇಲ್ಲಿಗೆ ಅಂತ ನೋಡೋಣ. ಅಲ್ಲಿಂದ ಸೀದಾ ಊಟ ಗೀಟ ಮಾಡ್ಕೊಡಿ ನಾವು ನಡೆದಿದ್ದು ಸೀದಾ ನಮ್ಮ ಹೊಲದ ಕಡೆಗೆ. ಸೀದಾ ಹೊಲಕ್ಕೆ ಬಂದು ಕೆಲಸ ಹೆಂಗೆ ಮಾಡತ್ತರಿ, ಸ್ವಲ್ಪ ಕೂತೇವ್ರಿ. ಕೂತ್ ಕಸಿಂದ ನಾಯಿಗೆ ರೊಟ್ಟಿ ಹಾಕಿದ್ರಿ. ಹಾಕಿ ಕಸಿಂದ ದನಗಳಿಗೆ ತೋರಿಸೋತಿ ನಿಮ್ಗೆ. ಹಂಗೆ ದನಗಳು ತೋರಿಸ್ಕೊಂಡು ಇವತ್ತಿನ ಕೆಲಸ ಏನಪ್ಪ ಅಂತಂದ್ರೆ ಇದೇ ಹಿರಿಪಡ್ದಾಗ ಬೋತ್ ಹಾಕದ್ರಿ. ನಿನ್ನೆ ತೋರ್ಸಿನಲ್ರಿ ಅದೇ ಇನ್ನ ಪೆಂಡಿಂಗ್ ಇತ್ರಿ. ಇವತ್ತು ಅದೇ ಕೆಲಸ ನೋಡ್ರಿ ಫುಲ್ ಡೇ. ಕೂತಿದ್ದು ಸಾಕಂತ ಹಿರಿಪಡಕ್ ಬಂದೇವ್ರಿ. ಇದು ನಿನ್ನೆ ಮಾಡಿದ ಕೆಲಸ ಯಾವ ರೀತಿ ಆಗ್ಯದ ನೋಡ್ರಿ. ಫುಲ್ ಕ್ಲೀನ್ ಆಗ್ಯದ. ಇದು ಕಣ್ಣು ನೋಡ್ರ ಪೂರಾ ಇನ್ನ ಹಂಗೆ ಅದರಿ. ಹುಲ್ಲು ಭಾಳ ಆಗಿತ್ತು. ಇದು ಪೂರಾ ಹೆಂಗ್ ಇರ್ಬೇಕಿತ್ತಪ್ಪ ಅಂತಂದ್ರ ಈ ಪೂರಾ ಒಳಗ ಓಡಾಡಕ್ ಬರ್ತಿಲ್ರಿ. ಆ ಸಿಸ್ಟಮ್ ಇರ್ಬೇಕಾಗಿತ್ತು. ಯಾಕಪ್ಪ ಅಂದ್ರ ಸದ್ಯಕ್ಕೆ ನೀರ್ನು ಇಲ್ರಿ. ಬಾವಿಯೊಳಗನು ನೀರ್ ಇಲ್ರಿ. ಅದಕ್ಕಾಗಿ ಇದು ಹಿಂಗೈತಿ. ಈ ಹಿರಿಪಡ್ದು ಸಂಪೂರ್ಣವಾಗಿ ವಿಡಿಯೋ ಮಾಡಿದ್ದೀನಿ. 3 ವಿಡಿಯೋ ಮಾಡಿದ್ದೀನಿ. ಯಾವ ರೀತಿ ಬೀಜ ಹಾಕ್ಬೇಕು, ಯಾವ ರೀತಿ ಕಡಿಗೆ ಹೊಡಿಬೇಕಂತ ಎಲ್ಲ ಸಂಪೂರ್ಣವಾಗಿ ಹೇಳಿದ್ದೀನಿ. ನೀವು ನೋಡ್ರಿ, ಬಟ್ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಬರ್ರಿ ಸ್ಟಾರ್ಟ್ ಮಾಡ್ರಿ ಕೆಲಸ. ನಾವು ಸ್ಟಾರ್ಟ್ ಮಾಡಾಮಿ. ನಿನ್ನೆ ಇಬ್ರೇ ಇದ್ದೀವ್ರಿ. ಇವತ್ತ ನಾವು 3 ಜನ ಬಂದ್ ಕೆಲಸ ಮಾಡೋಗ್ತೇವ್ರಿ. ಕೆಲಸ ಮಾಡಿ ಕಸಿಂದ ನಾ ನೀರ್ ಕುಡಿಕ್ ಹೋಗಿನ್ರಿ. ಹೋಗ್ ಕಸಿಂದ ಬರೋಷ್ಟ್ರಾಗೆ ಇವ್ರು ನೋಡ್ರ ಬಂದ್ ಕೂತ್ ಮಾತಾಡ್ತಾರಿ. ಕೆಲಸ ಮಾಡೋದ್ ಬಿಟ್ಟು ಮಾತಾಡಲಕ್ರಿ ಬೇಡ ಅಲ್ಲ. ಮಾತ್ ಹೆಂಗ್ ಆಡ್ಬೇಕಂದ್ರ ಕೆಲ್ಸನೂ ಚಲೋ ಇರ್ಬೇಕ್ರಿ, ಈ ಕಡೆ ಮಾತನ್ನು ನಡೆದಿರ್ಬೇಕ್ರಿ. ಕೈ ಕೆಲಸನು ಬಾಯಿ ಕೆಲಸನು ಎರಡು ಚಲೋ ಇರ್ಬೇಕ್ರಿ. ಬನ್ನಿ ಫ್ರೆಂಡ್ಸ್, ಟೈಮ್ 3 ಗಂಟೆ ಆಗಿತ್ತು. ಹಿಂಗಾಗಿ ಊಟಕ್ಕೆ ಹೊಂಟಿದ್ದೆವು. ಊಟ ಮಾಡ್ಕೊಂಡು ಮತ್ತ ಮುಂದಿನ ಕೆಲಸ ಏನಂತ ನೋಡಮ್ರಿ. ಈ ನನ್ನ ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಿರಂದ್ರ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ಬರ್ರಿ ಊಟ ಮಾಡದೆ ವಿಡಿಯೋನೇ ತೋರ್ಸಿಲ್ರಿ. ಯಾಕಪ್ಪ ಅಂದ್ರ ನನಗನ್ನ ವಿಡಿಯೋ ಮಾಡ್ಬೇಕಂತ ನೆನಪಿ ಹೋಗಿತ್ರಿ. ಹಿಂಗಾಗಿ ಊಟ ಗೀಟ ಮಾಡ್ಕೊಂಡು ಕಳ್ಕಿ ಕತ್ತರ್ಸಮ ಏನೋ ಕಳ್ಕಿ ಕಟ್ ಮಾಡ್ಬಿಟ್ಟು ಕೊಳ್ಳಿ ತೋರ್ಸತ್ತಾರ ಬೇಡ್ರಿ. ಈ ಕೊಳ್ಳಿಲಿಂತೆ ಕಳ್ಕಿ ಕಟ್ ಮಾಡ್ಬೇಕ್ರಿ. ಯಾಕಪ್ಪ ಅಂತಂದ್ರ ಕೊರಪ ಇಲ್ರಿ. ಇನ್ನ ಕೊರಪ ತರಬೇಕ್ರಿ. ಮನ್ಯಾಗ ರೆಡಿ ಮಾಡಿಟ್ಟಿನ್ರಿ. ಕೊರಪ ಅಂದ್ರ ಕೆಲವರಿಗೆ ಗೊತ್ತಾಗಲ್ಲ. ಕಳ್ಕಿ ಕಟ್ ಮಾಡ್ತಾರಲ್ರಿ, ಅದಕ್ಕೆ ನಾವು ಕೊರಪ ಅಂತೀವ್ರಿ. ಅದು ಬೆಳಿಗ್ಗೆ ಕೂರ್ ಮಾಡಿದ್ಕೆ ಕೊರಪ ಅಂತೀವ್ರಿ. ನೋಡ್ಬೋದ್ರಿ ಯಾವ ರೀತಿ ಕಟ್ ಆಗ್ಯದಪ್ಪ ಅಂದ್ರ ಸೇಮ್ ಕೊರಪಲಿಂದ ಕಟ್ ಮಾಡಿಲ್ರಿ. ಆ ಸಿಸ್ಟಮ್ ಆಗ್ಯದ ನೋಡ್ರಿ. ನಾವು ಊಟ ಮಾಡಿ ಕಳ್ಕಿ ಕಟ್ ಮಾಡಿದವ್ರಿ. ನಮ್ಮ ಮಾಡಿದವ್ರು ಆ ಕಡೆ ಬೋದೇರ್ಸುತ್ತೀರಿ. ನೋಡ್ಬೋದ್ರಿ ಯಾವ ರೀತಿ ಕಾಣತ್ತಂದ್ರ ಫುಲ್ ಸಖತ್ತ ಕಾಣಿಸುತ್ತೀರಿ. ಹೊಲ ಅಂದ್ರ ಮೊದಲಂತೂ ಪೂರಾ ಹುಲ್ಲಾಗಿತ್ರಿ. ಈಗ ನೋಡ್ರ ಫುಲ್ ಬೆಂಕಿ ಕಾಣತೈತ್ರಿ. ಬರೀ ಬಾವಿ ತೋರಿಸ್ತೀನಿ ನಿಮ್ಗೆ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಬಾವಿ. ಪೂರಾ ನೀರ ಖಾಲಿ ಆಗ್ಯಾವ. ಯಾಕಪ್ಪ ಅಂದ್ರ ಮಳಿ ಇರದೇ ಕಾರಣಕ್ಕಾಗಿ. ಹಾಗೆ ನಮ್ಮ 2 ಎಕರೆ ಹೆಸರು ತೋರಿಸ್ತೇನ್ರಿ. ಯಾವ ರೀತಿ ಇದಪ್ಪ ಅಂದ್ರ ಒಂದ್ ಗೇಣ್ ಮ್ಯಾಗದರಿ. ಈ ಸದ್ಯಕ್ಕೆ ಒಂದ್ ವೇಳೆ ಮಳಿ ಗಿಳಿ ಚೆನ್ನಾಗಿತ್ತಪ್ಪ ಅಂತಂದ್ರ ನಮ್ ಸದ್ಯಕ್ಕೆ ಈಗ ಹೂವ ಮತ್ತ ಚಳಿ ಇರ್ತೀವಿ ನೋಡ್ರಿ. ಈಗ ಸದ್ಯಕ್ಕೆ ಮಳೆ ಇರದೇ ಕಾರಣಕ್ಕಾಗಿ ಇಷ್ಟವರಿ ಇದ್ದೀವಿ ಅಂದ್ರ ಈ ಸದ್ಯಕ್ಕೆ ಮಳೆಕಾಲ ಮ್ಯಾಗ ಇರ್ತೀವಿ ನೋಡಿ. ಬನ್ನಿ ಫ್ರೆಂಡ್ಸ್, ಹಾಗೆ ಇವತ್ತ ಹಿರಿಪಡದಲ್ಲಿ ಎಷ್ಟು ಬೋಧಿಸಿದಂತ ತೋರಿಸ್ತೀನಿ. ಅಲ್ಲೇನು ಈ ಅಡ್ಡಿ ಬಿಟ್ಟು ಮುಂದಿನ ಅಡ್ಡಿ ಕಾಣತ್ತಲ್ರಿ, ಅದು ಒಂದು ಲೈನ್ ಆಗಿ ಈ ಕಡೆ ಇಲ್ಲಿ ತನ ನಡೆದಿತ್ತು ನೋಡ್ರಿ ಕೆಲಸ. ಇನ್ನ ಕೆಲಸ ಚಾಲನೆ ಇತ್ತು. ಇವು ಏನಾದ್ರು ಮಳೆ ಬಂದ್ರೆ ಒಂದ್ ವೇಳೆ ಚೆನ್ನಾಗಿರ್ತಾವ್ರಿ, ಇಲ್ಲಾಂದ್ರ ಒಣಗೋತಾವ್ರಿ. ಇವು ಇರೋದೇ 19 ಸಲ ಅವರಿ. 19 ಸಲ ಅಂದ್ರ ಒಂದ್ ಅರ್ಧ ಎಕರೆ. ಇವ್ ಎಷ್ಟು ಬೀಜ ಕೂತಾವಪ್ಪ ಅಂದ್ರ ಒಂದ್ 1500 ಕೂತಾವ್ರಿ. 1500 ಅಂದ್ರ 1500 ಬೀಜ ನೋಡ್ರಿ. ಯಾಕಂದ್ರ ಕೆಲವರಿಗೆ ಗೊತ್ತಾಗಲ್ಲ. ಇದು ಬೋದ ಏರ್ಸದಿದ್ದಿಲ್ರಿ, ನಾವು ಅಡ್ವಾನ್ಸ್ ಏರ್ಸುತ್ತೀವಿ. ಯಾಕಪ್ಪ ಅಂದ್ರ ಮಳಿ ಬರ್ತೇನು ಖಾತಾ ಹಾಕಿ ಏರ್ಸ್ಬೇಕು ಅಂದೇರಿ. ಬಟ್ ಮಳೆ ಬರದ ಕಾರಣಕ್ಕಾಗಿ ನಾವು ಹಂಗೆ ಏರ್ಸುತ್ತೀವ್ರಿ. ಬಟ್ ಇದಕ್ಕೆ ಮೇಂಟೆನೆನ್ಸ್ನು ಭಾಳ ಅದ ನೋಡ್ರಿ. ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ರಿ, ಹಾಗ್ರಿ. ಇದು ಬೋದರ್ಸೋದು ಪೂರ 90% ಆಗೈತ್ರಿ. ಇನ್ನೊಂದು 10% ಅದ ರೀ. ಅದಕ್ಕೆ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡಿ ಮುಂದಿನ ಕೆಲಸ ಏನಂತ ನೋಡಮ್ರಿ. ಮುಂದಿನ ಕೆಲಸ ಏನಪ್ಪಾ ಅಂತಂದ್ರ ಬಂದ್ ನೋಡ್ರ ಕಾಲಾಗ ಹೆಂಡಿ ಬಿದ್ದಿತ್ರಿ ದನಗಳ ಕಾಲಾಗ. ಅದಕ್ಕೆ ಹೆಂಡಿ ತೆಗಿಬೇಕು ಬಂದಿನ್ರಿ. ಇದು ನೋಡ್ರಿ 6 ತಿಂಗಳು ಹೊರಿದ ಹೆಂಗೈತಂತ ಒಂದು ಕಮೆಂಟ್ ಹಾಕ್ರಿ. ಈ ಹೊರಿದ್ನು ಒಂದು ಸಪ್ರೇಟ್ ಆಗಿ ವಿಡಿಯೋ ಹಾಕಿದೀನ್ರಿ. ದಯವಿಟ್ಟು ಯಾರು ನೋಡಿಲ್ಲ ಅವ್ರು ಹೋಗಿ ನೋಡ್ರಿ. ಹೆಂಡಿ ತೆಗೆದಿ ಕಸ ಹೊಡೆದ್ರ ಇವತ್ತಿನ ಕೆಲಸ ಕಂಪ್ಲೀಟ್ ಆದಂಗೆ ನೋಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ನಾಳೆ ಬಗ್ಗೆ ನೋಡಮ್ರಿ. 30 ಡೇಸ್ ಚಾಲೆಂಜ್ ಒಳಗ ಇದು 2ನೇ ವಿಡಿಯೋ ಐತ್ರಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಹೇಳ್ರಿ. ಮುಂದೆ ಚೆನ್ನಾಗಿ ಮಾಡ್ತೀನಿ ರೀ. ಇದು ಹೊಸದ ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಅದಕ್ಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. 30 ಡೇ ಚಾಲೆಂಜ್ನ 3ನೇ ದಿನಕ್ಕೆ ಸ್ವಾಗತ. ಇವಾಗ ನಾನು ಹೊಲದ ಕಡೆ ಹೊರಟಿದ್ದೇನೆ. ಇವತ್ತ ಹೊಲದಲ್ಲಿ ಏನು ಸರ್ಪ್ರೈಸ್ ಕಾದಿದೆ ಅಂತ ನನಗೂ ಗೊತ್ತಿಲ್ಲ. ನೀವು ಮಾತ್ರ ವಿಡಿಯೋ ಸ್ಕಿಪ್ ಮಾಡಬೇಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಹೆಚ್ಚು ಮಾತಾಡೋದಿಲ್ಲ, ಹೊಲಕ್ಕೆ ಹೋಗೋಣ. ಮಧ್ಯೆ ಏನಾದರೂ ಕಾಮಿಡಿ ಆಯಿತು ಅಂದ್ರೆ ಅದನ್ನು ನಿಮಗೆ ತೋರಿಸುತ್ತೇನೆ. ಸ್ನೇಹಿತರೆ, ಹೊಲಕ್ಕೆ ಬಂದೆ. ಮೊದಲು ನಮ್ಮ ಮನೆಯ ನಿಜವಾದ ಬಾಸ್ಗಳು ತೋರಿಸ್ತಾ ಇದ್ದೀನಿ, ಹಸು ಮತ್ತು ಹೋರಿಗಳು. ಇವಾಗ ಇವರ ಬೆಳಗಿನ 2ನೇ ಮೀಟಿಂಗ್ ಮುಗಿದಿದೆ. ಈಗ ನನ್ನ ಡ್ಯೂಟಿ ಶುರು ಮಾಡಿದ್ದೇನೆ. ನೋಡಿ, ಇವರು ಮಾಡಿರೋ ಕೆಲಸವನ್ನೆಲ್ಲ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ರೈತನ ಜೀವನ ಅಂದ್ರೆ ಕ್ಯಾಮ್ರಾ ಮುಂದೆ ಸ್ಟೈಲ್ ಮಾತ್ರ ಅಲ್ಲ, ಹೀಗೆ ಹಸುವಿನ ಹೆಂಡಿ ಕಸ ಕೂಡ ಮಾಡಬೇಕಾಗುತ್ತದೆ. ಬನ್ನಿ ಇವತ್ತಿನ ಕೆಲಸ ಶುರು ಮಾಡುತ್ತಾ. 3ನಲ್ಲಿ ಇನ್ನೂ ಏನೇನಾಗುತ್ತೆ ಅಂತ ಕೊನೆವರೆಗೂ ನೋಡಿ. ಹಾಗೆ ಮುಂದಿನ ಕೆಲಸ ನೋಡೋಣ. ಸ್ನೇಹಿತರೆ, ಇದು ನಮ್ಮ ಹಿರಿಪಡ, ನಿಮಗೆ ಗೊತ್ತೇ ಇದೆ. ನಿನ್ನೆ ದಿನ ಪೂರ ಕಷ್ಟಪಟ್ಟು ಸನಿಕಿ ತಗೊಂಡು ಬೋಧ ಏರಿಸಿದ್ದೇವೆ. ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ.
ಈಗ ನೋಡಿ ಹೇಗೆ ಕಾಣುತ್ತಿದೆ ಅಂತ ಹೇಳಿ. ಆದ್ರೆ ಇವತ್ ಕೆಲಸ ಮಾತ್ರ ಪೂರಾ ಕಂಪ್ಲೀಟ್ ಮಾಡ್ತೇವೆ. ರೈತನ ಕೆಲಸ ಅಂದ್ರೆ ಒಂದೇ ದಿನ ಆಗೋದಿಲ್ಲ, ಇದು 3ನೇ ದಿನ ಐತಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗ ನಾನು ಬೋಧ ಇರಿಸ್ತಾ ಇದ್ದೇನೆ. ಈ ಕೆಲಸ ನೋಡಕ್ಕೆ ಸಣ್ಣದಾಗಿ ಕಾಣಬಹುದು, ಆದರೆ ಇದು ಬೆಳೆಗೆ ತುಂಬಾ ಮುಖ್ಯ. ಜೀವನದಲ್ಲಿ ಇದೇ ರೀತಿ ಸಣ್ಣ ಸಣ್ಣ ಪ್ರಯತ್ನಗಳೇ ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಇಂದು ಮಾಡಿದ ಒಳ್ಳೆ ಕಷ್ಟ ನಾಳೆ ಒಳ್ಳೆ ಫಲ ಕೊಡುತ್ತದೆ. ರೈತನಿಗೆ ತಕ್ಷಣ ಫಲ ಸಿಗೋದಿಲ್ಲ, ಆದರೆ ತಾಳ್ಮೆಯಿಂದ ಮತ್ತು ನಂಬಿಕೆಯಿಂದ ದುಡಿದರೆ ಒಂದು ದಿನ ಆ ಶ್ರಮಕ್ಕೆ ಖಂಡಿತ ಬೆಲೆ ಸಿಗುತ್ತದೆ. ಆದ್ದರಿಂದ ಯಾವ ಕೆಲಸವನ್ನು ಚಿಕ್ಕದು ಅಂತ ಭಾವಿಸಬೇಡಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ದೇವರ ಮೇಲೆ ನಂಬಿಕೆ ಇಡಿ. ಯಶಸ್ಸು ಒಂದು ದಿನ ನಿಮ್ಮ ಮನೆ ಬಾಗಿಲು ತಟ್ಟುತ್ತದೆ. ಸ್ನೇಹಿತರೆ, ಈಗ ಅರ್ಧ ಕೆಲಸ ಮುಗಿದಿದೆ ನೋಡಿ. ನಿಧಾನವಾಗಿ ಹೊಲದ ರೂಪವೇ ಬದಲಾಗಿದೆ. ಯಾವ ದೊಡ್ಡ ಕೆಲಸವು ಒಂದೇ ದಿನದಲ್ಲಿ ಮುಗಿಯೋದಿಲ್ಲ. ಒಂದು ಹೆಜ್ಜೆ, ಒಂದು ಪ್ರಯತ್ನ, ಹೀಗೆ ಮುಂದುವರೆದರೆ ಮಾತ್ರ ಒಳ್ಳೆ ಫಲ ಸಿಗುತ್ತದೆ. ಬಹಳ ಜನರಿಗೆ ಕೊನೆಯ ಯಶಸ್ಸು ಮಾತ್ರ ಕಾಣುತ್ತದೆ, ಆದರೆ ಅದರ ಹಿಂದೆ ಇರುವ ಬೆವರು, ತಾಳ್ಮೆ ಮತ್ತು ಪ್ರತಿದಿನ ಕಷ್ಟ ಯಾರಿಗೂ ಕಾಣೋದಿಲ್ಲ. ಆದ್ದರಿಂದ ನಿಮ್ಮ ಗುರಿ ಏನೇ ಇರಲಿ, ಮಧ್ಯದಲ್ಲಿ ಕೈ ಬಿಡಬೇಡಿ. ಒಂದು ದಿನ ಕನಸು ಕಂಡ ಜಾಗಕ್ಕೆ ಖಂಡಿತ ತಲುಪುತ್ತೀರಿ. ಅಯ್ಯೋ ಸ್ನೇಹಿತರೆ, ನಾನು ಸ್ವಲ್ಪ ನೀರು ಕುಡಿಯೋಣ ಅಂತ ಕುಂತಿದ್ದೆ, ಆದರೆ ನಮ್ಮ ನಾಯಿ ಹೇಳ್ತಿದೆ, ಮೊದಲು ನನ್ನ ಜೊತೆ ಆಟ ಆಡು, ನಂತರ ನೀರು ಕುಡಿ. ನೋಡಿ ಕಿಸ್ ಕೂಡ ಕೊಟ್ಬಿಟ್ಟ. ಇಂತಹ ಚಿಕ್ಕ ಚಿಕ್ಕ ಕ್ಷಣಗಳೇ ರೈತನ ಜೀವನ ಇನ್ನೂ ಸುಂದರ ಕಾಣುತ್ತೆ. ಬನ್ನಿ ಫ್ರೆಂಡ್ಸ್, ಹಾಗೆ ಕೆಲಸ ಶುರು ಮಾಡೋಣ. ಅಷ್ಟೇ ಸ್ನೇಹಿತರೆ, ನಮ್ಮ ಹಿರಿಪಡ ಬೋಧೇರಿಸುವ ಕೆಲಸ ಸಂಪೂರ್ಣವಾಗಿ ಮುಗಿತಾ ಇದೆ. ಕಷ್ಟ ಆಯ್ತು, ಆದರೆ ಕೆಲಸ ಮುಗಿದ ಮೇಲೆ ಸಿಗುವ ಸಂತೋಷ ಬೇರೆ ಲೆವೆಲೇ ಬಿಡಿ. ಬನ್ನಿ ಸ್ನೇಹಿತರೆ, ಕೆಲಸ ಸಂಪೂರ್ಣವಾಗಿ ಮುಗಿದಿದೆ ನೋಡಿ. ಈಗ ಎಷ್ಟು ಚೆನ್ನಾಗಿ ಕಾಣುತ್ತಿದೆ. ಇದಕ್ಕೆ ಈಗ ಒಳ್ಳೆಯ ಮಳೆ ಬಂದ್ರೆ ಸಾಕು, ನಮ್ಮ ಕಷ್ಟಕ್ಕೆ ಇನ್ನೂ ಒಳ್ಳೆಯ ಫಲ ಸಿಗುತ್ತದೆ. ಈಗ ಎಲ್ಲ ರೈತರಿಗೂ ಮಳೆ ಬೇಕಾಗಿದೆ. ಆದಷ್ಟು ಮಳೆ ಬೇಗ ಬರಲಿ, ಎಲ್ಲರೂ ಬೆಳೆ ಚೆನ್ನಾಗಿ ಬೆಳೆಯಲಿ. ಸ್ನೇಹಿತರೆ, ಇವತ್ತಿನ ಕೆಲಸ ಚೆನ್ನಾಗಾಯ್ತು. ಈಗ ಹೊಟ್ಟೆ ಹೇಳ್ತಾ ಇದೆ, ಮೊದಲು ಊಟ ಮಾಡು ಅಂತ. ಬನ್ನಿ ಈಗ ಊಟ ಮಾಡಿ ಮತ್ತೆ ಕೆಲಸ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ನಮ್ಮ ಊಟ ಏನಿದೆ ನೋಡಿ ಹೇಳ್ತೀನಿ. ಜೋಳದ ರೊಟ್ಟಿ, ಪಲ್ಯ, ಚಟ್ನಿ ಮತ್ತು ಜೊತೆಗೆ ಮಜ್ಜಿಗೆ, ಅನ್ನ. ಮತ್ತೆ ಈ ನಮ್ಮ ಹೊಲದ ಚಿಕ್ಕ ಬಾಸ್ನನ್ನು ಮರ್ತಿಲ್ಲ, ಇವನಿಗೆ ರೊಟ್ಟಿ ಹಾಕ್ತಾ ಇದ್ದೀನಿ. ಇವನು ತಿಂದ ಮೇಲೆ ಮಾತ್ರ ನಮಗೆ ಊಟ ಮಾಡಲು ಪರ್ಮಿಷನ್ ಕೊಡ್ತಾನೆ ಅನ್ಸುತ್ತೆ. ಬನ್ನಿ ಈಗ ಹೊಟ್ಟೆ ತುಂಬಾ ಊಟ ಮಾಡಿ ಮತ್ತೆ ಮುಂದಿನ ಕೆಲಸಕ್ಕೆ ಹೋಗೋಣ. ಊಟ ಮುಗಿತು ಸ್ನೇಹಿತರೆ, ಹೀಗೆ ಮತ್ತೆ ಕೆಲಸಕ್ಕೆ ಬಂದಿದ್ದೇವೆ. ನಾನು, ನಮ್ಮಣ್ಣ ಮತ್ತು ನಮ್ಮ ಪಪ್ಪ ಮೂವರು ಸೇರಿ ಹೀರಿಗೆ ಗಿಡಕ್ಕೆ ಕಟ್ಟಿ ಹಾಕ್ತಾ ಇದ್ದೇವೆ. ಒಟ್ಟಾಗಿ ಕೆಲಸ ಮಾಡಿದರೆ ಸುಲಭವಾಗುತ್ತದೆ. ಬನ್ನಿ ಇವತ್ತಿನ ಕೆಲಸ ಮುಗಿಸೋಣ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಕಟ್ಟಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅಯ್ಯೋ ಸ್ನೇಹಿತರೆ, ನಮ್ಮ ಹೊಲಕ್ಕೆ ಬಾಲೆ ಬಂದಿದೆ. ನಾನು ಒಬ್ಬನೇ ಅಲ್ಲ, ನಮ್ಮ ನಾಯಿಯು ಸೆಕ್ಯೂರಿಟಿ ಗಾರ್ಡ್ ಆಗಿ ಡ್ಯೂಟಿಗೆ ಬಂದಿದೆ. ಇಬ್ಬರು ಸೇರಿ ಬಾಲೆಗೆ ಉಳಿಸ್ತಾ ಇದ್ದೇವೆ. ರೈತನಿಗೆ ಬೆಳೆ ಕಾಪಾಡೋದು ಕೂಡ ಒಂದು ದೊಡ್ಡ ಕೆಲಸ ಅಲ್ವಾ. ಇವತ್ತಿನ ನಮ್ಮ ದಿನ ಹೀಗಿತ್ತು ಅನ್ನೋದನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಕಮೆಂಟ್ ಮಾಡ್ರಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಇಂಥ ರೈತನ ಜೀವನದ ನಿಜವಾದ ಲಾಗ್ಗಳನ್ನು ಪ್ರತಿಯೊಂದು ಬೆಲ್ ಐಕಾನ್ ಒತ್ತಿ. ಮತ್ತೆ ನಾಳೆ ಡೇ 4 ನಲ್ಲಿ ನೋಡೋಣ. ನಮಸ್ಕಾರ.